My precious children of God, I greet each one of you in the mighty name of our Lord and Savior Jesus Christ. ನನ್ನ ಅಮೂಲ್ಯವಾದ ದೇವರ ಮಕ್ಕಳೇ, ನಾನು ನಿಮ್ಮೆಲ್ಲರನ್ನು ನಮ್ಮ ದೇವರು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ. Today the promise verse is given to us from Proverbs chapter 9 verses 10 and 11. ನಮಗೆ ಕೊಡಲ್ಪಟ್ಟ ಈ ದಿನದ ವಾಗ್ದಾನ ವಚನವು ಜ್ಞಾನೋಕ್ತಿಗಳು 9ನೇ ಅಧ್ಯಾಯ 10 ಮತ್ತು 11ನೇ ವಚನದಲ್ಲಿದೆ. The fear of the Lord is the beginning of wisdom, and the knowledge of the Holy One is understanding. For by me your days will be multiplied, and years of life will be added to you. ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು, ಪರಿಶುದ್ಧನ ತಿಳುವಳಿಕೆಯೇ ವಿವೇಕವು. ನನ್ನಿಂದ ನಿನ್ನ ದಿನಗಳು ಹೆಚ್ಚುವವು, ನಿನ್ನ ಆಯಸ್ಸಿನ ವರುಷಗಳು ವೃದ್ಧಿಯಾಗುವವು. Yes, my friends, see how great is our Lord Jesus Christ. How much you fear the Lord, then your days will be added. That's what he promised. ನೋಡಿ ಸ್ನೇಹಿತರೆ, ನಮ್ಮ ದೇವರು ಎಷ್ಟು ದೊಡ್ಡ ದೇವರಾಗಿದ್ದಾನೆ. ಆತನಿಗೆ ಎಷ್ಟಾಗಿ ಭಯಪಡುತ್ತೇವೋ ಅಷ್ಟು ನಮ್ಮ ದಿನಗಳು ವೃದ್ಧಿಯಾಗುವವು. ಇದೇ ಆತನ ವಾಗ್ದಾನ. Fear of the Lord we must teach our children also when they are very young. ನಮ್ಮ ಮಕ್ಕಳು ಇನ್ನೂ ಚಿಕ್ಕವರಾಗಿರುವಾಗ ನಾವು ಅವರಿಗೆ ದೇವರ ಭಯವನ್ನು ಕಲಿಸಬೇಕು. One day this verse was spoken to me through my pastor. ಒಂದು ದಿನ ಈ ವಾಕ್ಯವು ಪಾಸ್ಟರ್ ಮೂಲಕ ನನ್ನೊಂದಿಗೆ ಮಾತಾಡಿತು. That we see in Proverbs 31 verse 30. ಜ್ಞಾನೋಕ್ತಿಗಳು 31:30ರಲ್ಲಿ ಈ ವಾಕ್ಯವನ್ನು ನೋಡುತ್ತೇವೆ. Charm is deceitful and beauty is passing, but a woman who fears the Lord, she shall be praised. ಸೌಂದರ್ಯವು ನೆಚ್ಚತಕ್ಕದ್ದಲ್ಲ, ಲಾವಣ್ಯವು ನೆಲೆಯಲ್ಲ, ಯೆಹೋವನಲ್ಲಿ ಭಯಭಕ್ತಿಯುಳ್ಳವಳೇ ಸ್ತೋತ್ರ ಪಾತ್ರಳು ಎಂದು. My friends, this verse was given to me. ಪ್ರಿಯ ಸ್ನೇಹಿತರೆ, ಈ ವಾಕ್ಯವು ನನಗೆ ಕೊಡಲ್ಪಟ್ಟಿತು. I was a young girl. ನಾನು ಯವನಸ್ಥೆಯಾಗಿದ್ದೆ. Have the fear of Lord. ದೇವರ ಭಯ ನನ್ನಲ್ಲಿತ್ತು. Abraham, the man of God, had so much fear. ದೇವ ಮನುಷ್ಯನಾದ ಅಬ್ರಹಾಮನಿಗೆ ದೇವರ ಭಯವಿತ್ತು. Whatever the Lord said, he obeyed. ದೇವರು ಹೇಳಿದ್ದಕ್ಕೆಲ್ಲ ಅವನು ವಿಧೇಯನಾದನು. So he died in his old age. ಆದ್ದರಿಂದ ಮುದಿ ಪ್ರಾಯದಲ್ಲಿ ಮರಣ ಹೊಂದಿದನು. And you have to have the fear of God and walk in his way. ನೀವು ಕೂಡ ಭಯಭಕ್ತಿಯುಳ್ಳವರಾಗಿ ದೇವರ ಮಾರ್ಗದಲ್ಲಿ ನಡೆಯಬೇಕು. The number of days living in this world will be added according to the promise of God. ದೇವರು ವಾಗ್ದಾನ ಮಾಡಿದಂತೆಯೇ ನಿಮ್ಮ ಜೀವಿತಕ್ಕೆ ದಿನಗಳನ್ನು ವೃದ್ಧಿ ಮಾಡುವನು. Whatever the Holy Spirit teaches us, we have to obey, and we lead a life with fear of God. ಪವಿತ್ರಾತ್ಮನು ಕಲಿಸಿಕೊಟ್ಟದಕ್ಕೆ ನಾವು ವಿಧೇಯರಾಗಬೇಕು, ದೇವರ ಭಯಭಕ್ತಿಯುಳ್ಳವರಾಗಬೇಕು. Let us check up our lives. ನಮ್ಮ ಜೀವಿತವನ್ನು ಪರೀಕ್ಷಿಸುವ. Whatever we do, you may be a small girl, small boy, or a big woman, whatever age we may be having, but we have to have the fear of God. ನೀನು ಚಿಕ್ಕ ಹುಡುಗಿಯೇ ಅಥವಾ ಚಿಕ್ಕ ಹುಡುಗನೇ ಆಗಿರಬಹುದು, ಯಾವುದೇ ಪ್ರಾಯದಲ್ಲಿದ್ದರೂ ದೇವರ ಭಯ ಹೊಂದಿರಬೇಕು. When we speak, when we do something, we have to have the fear of God. ನಾವು ಮಾತನಾಡುವಾಗ, ಏನನ್ನಾದರೂ ಮಾಡುವಾಗ ದೇವರ ಭಯ ಹೊಂದಿರಬೇಕು. Then how God will bless you? ಆಗ ಹೇಗೆ ದೇವರು ನಿಮ್ಮನ್ನು ಆಶೀರ್ವದಿಸುವನು? He will be adding your days. ದಿನಗಳನ್ನು ಹೆಚ್ಚಿಸುವನು. You will be living for a long time. ನೀವು ದೀರ್ಘಾಯುಷ್ಯವನ್ನು For ಪಡೆಯುವಿರಿ. the glory of God. ದೇವರ ಮಹಿಮೆಗಾಗಿ. Let God bless each one of you like that. ಈ ರೀತಿಯಾಗಿ ದೇವರು ನಿಮ್ಮನ್ನೆಲ್ಲ ಆಶೀರ್ವದಿಸಲಿ. Shall we pray? ನಾವು ಪ್ರಾರ್ಥಿಸುವ. Our precious Heavenly Father, ಅಮೂಲ್ಯವಾದ ಸ್ವರ್ಗೀಯ teach ತಂದೆಯೇ, your children your ways, O Father. ನಿನ್ನ ಮಾರ್ಗವನ್ನು ಅವರಿಗೆ ಕಲಿಸು ತಂದೆಯೇ. Those who are going in the wrong ways, bring them back to you. ತಪ್ಪಾದ ಮಾರ್ಗದಲ್ಲಿರುವವರು ತಿರುಗಿ ನಿನ್ನ ಬಳಿಗೆ ಬರುವಂತಾಗಲಿ. Forgive and forget all the wrong things they are doing. ಅವರು ಮಾಡಿದ ತಪ್ಪುಗಳನ್ನು ನೀನು ಕ್ಷಮಿಸು ಮತ್ತು ಅವುಗಳನ್ನು ಮರೆತು ಬಿಡು. And give them grace to have the fear of God ಅವರು ದೇವರ ಭಯವನ್ನು ಹೊಂದಿದವರಾಗಿರಲಿ and to walk in His way ಮತ್ತು ನಿನ್ನ ಮಾರ್ಗದಲ್ಲಿ and ನಡೆಯುವವರಾಗಿರಲಿ. to walk in your ways. ಹೌದು, ನಿನ್ನ ಮಾರ್ಗದಲ್ಲಿ ನಡೆಯುವವರಾಗಿರಲಿ. Bless them, Lord. ಆಶೀರ್ವದಿಸು Bring ದೇವರೇ. them right now out of all the wrong things. ಎಲ್ಲಾ ತಪ್ಪಾದ ವಿಚಾರಗಳಿಂದ ಅವರನ್ನು ಹೊರಗೆ ತಾ. Thank you, Lord. ಸ್ತೋತ್ರ ದೇವರೇ. Thank you, Lord. ಸ್ತೋತ್ರ ದೇವರೇ. In Jesus' name we pray. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ. Amen. ಆಮೆನ್. My friends, are you looking for a beautiful partner in your life? ನನ್ನ ಸ್ನೇಹಿತರೆ, ಸುಂದರವಾದ ಜೀವನ ಸಂಗಾತಿ ನಿಮ್ಮ ಜೀವಿತದಲ್ಲಿ ಹುಡುಕುತ್ತಿದ್ದೀರೋ? God is ready to give you a partner beautiful both inside and outside. ದೇವರು ಇಬ್ಬರಿಗೂ ಹೊರಗಡೆ ಮತ್ತು ಒಳಗಡೆ ಸುಂದರ ಜೀವನ ಸಂಗಾತಿ ಕೊಡಲು ಬಯಸುತ್ತಾರೆ. You can find them in our True Friend Matrimony website. ಅದನ್ನು ನಮ್ಮ ಟ್ರೂ ಫ್ರೆಂಡ್ ಮ್ಯಾಟ್ರಿಮನಿ ವೆಬ್ಸೈಟ್ ಅಲ್ಲಿ ಹುಡುಕಬಹುದು. The perfect match from the background of your choice and a godly person is found there. ಹಿನ್ನೆಲೆಗನುಸಾರವಾದ ನಿಮ್ಮ ಆಯ್ಕೆಯ ಪರಿಪೂರ್ಣ ಸಂಗಾತಿ, ದೇವ ಭಯಭಕ್ತಿ ಉಳ್ಳ ಸಂಗಾತಿಯನ್ನು ಅಲ್ಲಿ ಕಾಣುವಿರಿ.
Contact True Friend Matrimony website today. ಹಿಂದೆ ಟ್ರೂ ಫ್ರೈಂಡ್ ಮ್ಯಾಟ್ರಿಮನಿ ವೆಬ್ಸೈಟ್ ಅನ್ನು ಸಂಪರ್ಕ ಮಾಡಿರಿ.